ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ಗಡ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ಫ್ಯಾಮಿಲಿ ವೆಡ್ಡಿಂಗ್ ಸೆಲೆಬ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾಳೆ ನಾಡಿದ್ದು ಮದುವೆ ಇರೋದು, ಹಾಗಾಗಿ ಇವತ್ತು ನಾನು ಮೆಹಂದಿ ಹಾಕ್ಸ್ಕೊಂಡು ಬಂದಿದ್ದೆ. ಮೆಹಂದಿ ಹಾಕ್ಸ್ಕೊಂಡು ಬಂದಿರೋದ ಕಾರಣ ನನಗೆ ಊಟ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೇ ಊಟನ ತಿನ್ನಿಸ್ಕೊಡ್ತಿದ್ದಾರೆ. ಎಷ್ಟೊಂದು ದಿನ ಆಗಿತ್ತು ಅಮ್ಮನ ಕೈ ತುತ್ತು ತಿಂದು. ಈ ಮೆಹಂದಿ ನೆಪದಿಂದ ನಾನು ಅವ್ರ ಕೈ ತುತ್ತು ತಿನ್ನೋ ಅದೃಷ್ಟ ಸಿಕ್ತು. ಊಟ ತಿನ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಪ್ಯಾಕ್ ಎಲ್ಲ ಮಾಡಿಕೊಂಡು ಇವಾಗ ನಾನು ನನ್ನ ಮಗ ಇಬ್ಬರೂ ಹೊರಟಿದ್ದೀವಿ ಊರಿಗೆ. ನನ್ನ ತಮ್ಮನ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡು ಅಂದೆ, ಅವನು ಕರ್ಕೊಂಡು ಹೋಗ್ತಿದ್ದಾನೆ ಬಿಟ್ಕೊಡೋದಕ್ಕೆ. ಹಾಗೆ ಆದವೇ ನಾನು ಬ್ಲೌಸ್ಗಳನ್ನ ಸ್ಟಿಚಿಗೆ ಕೊಟ್ಟಿದ್ದೆ. ನಾನು ಕೊಟ್ಟು ಒಂದು 2 ಡೇಸ್ ಆಗಿತ್ತು ಅಷ್ಟೇ. ಅಷ್ಟರಲ್ಲಿ ಪಾಪ ಅವರು ಹೊಲ್ದಿಟ್ಟಿದ್ರು. ಅದನ್ನು ಈಗ ಈಸ್ಕೊಂಡು ಹೋಗೋದಕ್ಕೆ ಅಂತ ಈಸ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಅಪ್ಪು ಜ್ಯೂಸ್ ಕೇಳ್ದ, ಜ್ಯೂಸ್ ಕೊಡಿಸ್ಕೊಂಡು ಬಸ್ ಹತ್ತಿದ್ದೀನಿ. ಫುಲ್ ಬಸ್ ಎಲ್ಲ ರಶ್ ಇತ್ತು. ಇಬ್ಬರು ಹುಡುಗಿರು ಕರ್ಕೊಂಡು ಕುಂಡಿಸ್ಕೊಂಡ್ರು. ಅವರು ನಮ್ಮ ಮನೆ ಹತ್ರ ಎಲ್ಲ ರೂಢಿದನಲ್ಲ ಹುಡುಗಿ ಜೊತೆ ಹೋದ. ಅವರು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ರು, ಅದನ್ನು ತಿನ್ನಿಸ್ಕೊಟ್ರು. ಮೆಕ್ಕೊಂದು ಥರ ಚೆನ್ನಾಗಿ ತಿಂದ್ಬಿಟ್ಟ. ಮತ್ತು ನನ್ನ ಹತ್ರ ಬಂದ್ಬಿಟ್ಟು ತಿರ್ಗಿ ಇನ್ನೊಂದು ಕೇಳ್ತಾ ಇದ್ದ. ಅವರು ಪಾಪ ತಿನ್ನಿಸೋರು ಎಷ್ಟು ಅಂತ ತಿನ್ನಿಸ್ತಾರೆ ಹೇಳಿ. ಆಮೇಲೆ ಗೊಲ್ರಟ್ಟಿ ಬಾರೆಗೆ ಬಂದ್ವಿ. ಅಲ್ಲಿ ನಮ್ಮ ಮಾವ ಬಂದು ನನ್ನ ಕರ್ಕೊಂಡು ಹೋದ್ರು. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಬಳೆ ಶಾಸ್ತ್ರಕ್ಕೆ ಯಾರೂ ಬರಲ್ಲ ಅಂದರೆ ಚೌಟ್ರಿಗೆಲ್ಲ ಏನು ಬರಲ್ಲ ಅಂದರು. ನಾನು ಮತ್ತು ಕೀರ್ತನಕ್ಕ ಇಬ್ಬರೂ ಬಳೆ ಸ್ಟೋರ್ಗೆ ಹೋಗಿ ಇಬ್ಬರೂ ಅಂದರೆ ಹಾಕೋಬೇಕು ಬ್ಲ್ಯಾಕ್ ಬಳೆನೇ ಅಂತ ಇಬ್ಬರು ಮಾತಾಡ್ಕೊಂಡಿದ್ವಿ. ಹಾಗಾಗಿ ಬಳೆ ಸ್ಟೋರ್ಗೆ ಹೋಗಿ ಬಳೆನ ತೊಟ್ಕೊಂಡು ಬಂದ್ವಿ. ಇವಾಗಂತೂ ಫುಲ್ಲು ವ್ಲಾಗ್ ಮಾಡಾದ್ಮೇಲೆ ಈಗ ನಾನು ಬಳೆ ತೊಟ್ಕೊಂಡಿರೋದಕ್ಕೆ ಇವಾಗ ಮದುವೆ ಆಗಿದೆಯಾ, ಹೊಸ್ದಾಗಿ ಮದುವೆ ಆಗಿದೆಯಾ ಅಂತ ಎಲ್ಲರೂ ಕೂಡ ಕೇಳ್ತಿರ್ತಾರೆ ಹೋಗಿದ್ದ ಕಡೆ ಎಲ್ಲ. ಇಲ್ಲ ನಂಗೆ ಆಲೇ ಮದುವೆ ಆಗಿ 3 ವರ್ಷದ ಮೇಲಾಯಿತು ಅಂತ ಹೇಳಿದ್ರೆ, ಮತ್ತು ಮದುವೆ ಹೆಣ್ಣು ಥರನೇ ಹಾಕ್ಕೊಂಡಿದ್ದೀರಾ ಬಳೆ ಅಂತ ಎಲ್ಲ ಹೇಳ್ತಿರ್ತಾರೆ. ನಾವು ಬಳೆ ಎಲ್ಲ ತೊಟ್ಕೊಂಡು ಬರೋ ಅಷ್ಟರಲ್ಲಿ ಗಂಡಿಗೆ ಅಷ್ಟು ನೀರು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಂಗೇ ನಾವು ಎಲ್ಲನೂ ಆಗಿತ್ತು, ಉಯ್ದಿದ್ರು. ನಾವಿಬ್ರೂ ಕೂಡ ಎಲ್ಲರೂ ನೀವಿಬ್ರೂ ಹಾಕಿ ಹೋಗಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಮತ್ತು ಅಕ್ಕ ಇಬ್ಬರೂ ಕೂಡ ಇವಾಗ ಅಷ್ಟು ನೀರು ಹಾಕಿದ್ವಿ ಅಷ್ಟೇ. ಜಸ್ಟು ಇಷ್ಟು ದಿನ ಬರೀ ಎಲ್ಲರ ಮದುವೆ ಫಂಕ್ಷನಲ್ಲಿ ಮೇಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಇವತ್ತು ನಮ್ಮ ಫ್ಯಾಮಿಲಿ ಮದುವೆ ಅಲ್ಲಿ ನಾನು ಭಾಗಿಯಾಗಿರೋದು ನನಗೂ ಒಂಥರ ಖುಷಿ ಆಗ್ತಾಯಿದೆ. ಮತ್ತು ಎಲ್ಲರೂ ನಾವು ಮದುವೆ ಮೇಕಪ್ ಹೋದಾಗ ಎಲ್ಲರೂ ಯಾವ ಥರ ಸೆಲೆಬ್ರೇಷನ್ನ ಎಂಜಾಯ್ ಮಾಡ್ತಿದ್ರು ಅದೇ ಥರ ನಾನು ಕೂಡ ಈ ಸತಿ ಎಂಜಾಯ್ನ ಮಾಡಿದೆ ಮದುವೆ ಮನೇಲಿ ಅಂತಲೇ ಹೇಳ್ಬೋದು. ಇವಾಗ ಅಷ್ಟೊಂದು ನೀರೆಲ್ಲ ಹಾಕಿ ಮುಗೀತು. ಇವಾಗ ಗಂಡನ್ನ ಕರ್ಕೊಂಡು ಇವಾಗ ಚೌಟ್ರಿಗೆ ಹೋಗ್ತಾಯಿದ್ದೀವಿ. ಅಪ್ಪು ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ, ತೂಗುಡಿಸ್ತಾ ಇದ್ದ. ಅವನು ಮಲ್ಕೊಂಬಿಟ್ಟಿದ್ದ ಕಾರಲ್ಲಿ. ಚೌಟ್ರಿ ಹತ್ರ ಹೋಗಿ ಇಳ್ದಿದ ತಕ್ಷಣ ಅವನು ಎದ್ಬಿಟ್ಟ. ಎದ್ನಲ್ಲ ಹೆಂಗೋ ಅಂತ ಹೇಳ್ಬಿಟ್ಟು ಇನ್ನೇನು ಆಲೇ ನಾವು ಚೌಟ್ರಿಗೆ ರೀಚ್ ಆದಾಗ 7 ಗಂಟೆ ಆಗಿತ್ತು. ಅಪ್ಪು ಅಂತೂ ಖುಷಿಯಲ್ಲಿ ಮೇಲೆ ಹತ್ಕೊಂಡು ಅವನೇ ಬರ್ತಾಯಿದ್ದ ನಿದ್ದೆಯಿಂದನೇ ಎದ್ದು. ನಿದ್ದೆನೂ ಮಾಡಲಿಲ್ಲ. ನಾನು ಹೆಂಗೋ ಮಲ್ಕೋತಾನೆ ಹೋಗಿ ರೆಡಿ ಆಗ್ಬೋದು ಅಂತ ಅಂದ್ಕೊಂಡೆ. ರೂಮಿಗೆ ಬಂದು ಇವಾಗ ಎಲ್ಲ ಕೂಡ ಸೆಟಲ್ ಮಾಡ್ಕೊಂಡಿದ್ದೀವಿ ರೂಮಲ್ಲಿ. ರೂಮ್ಗಳಂತೂ ತುಂಬಾ ಚೆನ್ನಾಗಿತ್ತು, ಹೊಸ ಚೌಟ್ರಿ. ಹಾಗಾಗಿ ರೂಮ್ಸು ಚೌಟ್ರಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡೋಣ ಅಂತ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ, ಅದಾಗಲಿಲ್ಲ. ಪುನಃ ರೆಡಿ ಮಾಡಿ ಅವನನ್ನು ಆಚೆ ಬಿಟ್ಟಿದ್ದೆ. ಆಟ ಆಡ್ಕೊಂಡಿರ್ತಾನೆ ಅಷ್ಟರಲ್ಲಿ ನಾವು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಾನು ವ್ಲಾಗ್ ಮಾಡಿರೋದು. ಇದು ಆಲೇ ನೈಟು ಅವ್ನು ಬಿಟ್ಟು ನಾನು ಊಟ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ಅವನು ಸೂಸು ಎಲ್ಲ ಮಾಡಿಕೊಂಡು ಏನೇನೋ ಕ್ವಾಟ್ಲೆ ಎಲ್ಲ ಕೊಟ್ಟಿದ್ದ. ಇವಾಗ ಮದುವೆ ಸೆಲೆಬ್ರೇಷನ್ ಎಲ್ಲ ಆಯಿತು. ನಾನು ರೀಲ್ಸ್ ಎಲ್ಲ ನಾನು ಮಾಡಿ ಹಾಕಿದ್ದೀನಿ. ವ್ಲಾಗ್ಸ್ ಎಲ್ಲ ಅಷ್ಟು ಏನು ಹೇಳೋದಕ್ಕಾಗಲಿಲ್ಲ, ಮಾತಾಡೋದಕ್ಕಾಗಲಿಲ್ಲ. ನಾನೇ ಮೇಕ್ ಓವರ್ ಮಾಡ್ಕೊಂಡಿದ್ದು. ಹೇರ್ ಸ್ಟೈಲ್ ಮಾತ್ರ ಮೇಕಪ್ ಮಾಡೋದಕ್ಕೆ ಬಂದಿದ್ದರು, ಅವ್ರ ಹತ್ರ ಮಾಡಿಸ್ಕೊಂಡೆ. 1200 ರೂಪೀಸ್ ಪೇ ಮಾಡಿ ಮಾಡಿಸ್ಕೊಂಡೆ. ಅವರೆಲ್ಲ ಹೇಳ್ತಿದ್ರು ನಾನು ಮೇಕಪ್ ಆರ್ಟಿಸ್ಟೇನೆ, ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಬೇಕಿತ್ತು ಅಂತ. ನಾನು ಮೇಕಪ್ ಮಾಡೋಳಾಗಿ ಅವ್ರ ಹತ್ರ ನಾನು ಬಾರ್ಗೇನ್ ಮಾಡಿದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಇರೋಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೊಂಡ್ವಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ಅಕ್ಕ ಕಾಫಿ ತಂದ್ಕೊಂಡು ಕೊಟ್ಟರು. ಸುನಂದಕ್ಕ ಅಂತ ಹೇಳ್ಬಿಟ್ಟು ನನಗೆ ಬೇಡ ಅಂತ ಅಂದೆ. ನನಗೆ ನೈಟು ನಿದ್ದೆ ಆಗಲಿಲ್ಲ, 3 ಗಂಟೆಗೆ ಮಲ್ಕೊಂಡಿದ್ದು. ಹಂಗಾಗಿ ಕಾಫಿನೂ ತುಂಬಾ ಚೆನ್ನಾಗಿತ್ತು. ಕಾಫಿನ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ಲರೂ ರೆಡಿಯಾಗಿ ಹೋಗಿದ್ರು, ರೆಡಿ ಆಗ್ತಾಯಿದ್ರು, ಫ್ರೆಶ್ ಅಪ್ ಆಗ್ತಾಯಿದ್ರು. ನನ್ನ ಮಗ ಇನ್ನೂ ಮಲಗಿದ. ನಾನು ಅಕ್ಕಂಗೆ ಮೇಕಪ್ ಹೇರ್ ಸ್ಟೈಲ್ ಮಾಡಿ ಮತ್ತು ಕೀರ್ತನಕ್ಕ ಅವ್ರ ಅಮ್ಮಂಗೆ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಸ್ಯಾರಿ ಎಲ್ಲ ಹಾಕ್ಕೊಟ್ಟು ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅಪ್ಪು ಇನ್ನೂ ಮಲಗಿದ್ದಾನೆ. ಇವಾಗ ನಾನು ಫೇಸ್ ಮೇಕಪ್ ಎಲ್ಲ ಮಾಡ್ಕೋಬೇಕು, ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೆ. ಇವಾಗ ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಯಾವ ಥರ ಕಾಣಿಸ್ತೀನಿ ಅಂತ ನಾನು ತೋರಿಸ್ತೀನಿ. ರೀಲ್ಸಲ್ಲೆಲ್ಲ ನೋಡಿರ್ತೀರ ಆಲ್ರೆಡಿ ನಾನು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅದು ಮುಗಿಸ್ಕೊಂಡು ಅಷ್ಟರಲ್ಲಿ ಮುಹೂರ್ತ ಕೂಡ ಟೈಮ್ ಆಗಿತ್ತು. ಕೆಳಗಡೆ ಬಂದು ಮುಹೂರ್ತ ಎಲ್ಲ ಆಯಿತು. ನಾನು ಹಸ್ಬೆಂಡು ಮಗ 3 ಜನನೂ
ದಾರೆ ಒಯ್ದ್ಬಿಟ್ಟು ಊಟಕ್ಕೆ ಅಂತ ಹೋದ್ವಿ. ಬೆಳಗ್ಗೆ ತಿಂಡಿನೂ ಮಾಡಿರಲಿಲ್ಲ, ಹಂಗಾಗಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪಗೂ ಊಟ ತಿನ್ನಿಸಿರಲಿಲ್ಲ. ಹಂಗಾಗಿ ಮಕ್ಕಳು ನಾನು ಮಾತ್ರ ಬಂದಿದ್ವಿ. ಅವರೆಲ್ಲ ದೊಡ್ಡವರೆಲ್ಲ ಅವರೆಲ್ಲ ತಿಂಡಿ ಎಲ್ಲ ಮಾಡಿದ್ರಲ್ವ, ಹಂಗಾಗಿ ಅವರೆಲ್ಲ ಅಲ್ಲೇ ಮೇಲ್ಗಡೆನೇ ಇದ್ದರು. ನನಗೆ ಹೊಟ್ಟೆ ಹಸಿತಾಯಿತ್ತು, ಅಪ್ಪಗೂ ತಿನ್ನಿಸಿರಲಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಪ್ರಣವ್ಗೆ ಅಪ್ಪುಗೆ ಕೂಸ್ಕೊಂಡು ಊಟ ತಿನ್ನಿಸಿ ನಾನು ಊಟ ತಿಂದು ಇವಾಗ ಮೇಲ್ಗಡೆ ಹೋಗಿದ್ದೀನಿ. ಟ್ರಾನ್ಸ್ಫಾರ್ಮೇಷನ್ ತೋರ್ಸೋದಕ್ಕಾಗಲೇ ಈಗ ಫುಲ್ ಮೇಕಪ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೆಲ್ಫ್ ಮೇಕಪ್ ಹೇಗಿದೆ, ನಾನು ಆಲ್ರೆಡಿ ಸುಮಾರು ಸರಿ ತೋರಿಸಿದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಈ ಲುಕ್ಕೂ ಬೇಕು ಅಂತ ಅಂದರೆ ಇನ್ನೊಂದು ಸತಿ ಯಾವಾಗಾದ್ರೂ ಮಾಡಿ ತೋರಿಸ್ತೀನಿ. ಊರಲ್ಲೇ ಒಂದು ಕರ್ನೇರ ಇತ್ತು, ನಾನೇ ಮೇಕಪ್ ಮಾಡಿದ್ದೆ ಮದುವೆಗೆ. ಅಲ್ಲಿಗೆ ಹೋಗಿ ಊಟ ಎಲ್ಲನೂ ಮಾಡಿಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಗಂಡು ಹೆಣ್ಣನ್ನು ಕೂಡ ಕರ್ಕೊಂಬಂದಿದ್ರು. ಚೌಟ್ರಿಲಿ ಒಂದು ಸತಿ ಆಲ್ರೆಡಿ ಹೊಸ್ಕೆ ಹಾಕೊಂಡು ಕರ್ಕೊಂಬಂದಿದ್ರು. ಮನೇಲೂ ಕೂಡ ಹೊಸ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಗಂಡು ಹೆಣ್ಣು ಬಂದಮೇಲೆ ಹೊಸ್ಕೆ ಎಲ್ಲ ಹಾಕ್ತಾಯಿದ್ದೀವಿ ಇವಾಗ. ನಂಗೆ ಹೊಡ್ಕಳ್ಸಕ್ಕ ಹೊಡ್ಕಳ್ಸನ್ನ ಅಲ್ಲಿ ಅವ್ರದ್ದು ಹೊಸ್ಕೆ ಎಲ್ಲ ಹಾಕಿ ಅಲ್ಲಿ ಕೂತಿ ಇಲ್ಲಿ ಕೂತಿ ಅಲ್ಲಿ ಮಲಗಿ ಎಲ್ಲನೂ ಟೈಮ್ ಪಾಸ್ ಮಾಡಿ ಸಂಜೆ ಅನ್ನಂಗೆ ಗಂಡು ಹೆಣ್ಣು ಮಡಲಕ್ಕಿ ಎಲ್ಲ ತುಂಬಿಸ್ಕೊಂಡು ಹೊರಟರು ಅವರು. ನಾವು ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಕೆಲಸ ಎಲ್ಲ ಮಾಡಿಕೊಂಡು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಸಂಜೆ ಆಶಕ್ಕ ಅಂದರೆ ನಮ್ಮ ನಾದಿನಿ ಆಗಬೇಕು, ಅವರು ಬೆಂಗಳೂರಿಗೆ ಹೋಗ್ತಾಯಿದ್ರು ಕಾರಲ್ಲಿ. ನಾನು ಮತ್ತೆ ಬೆಳಗ್ಗೆ ಎದ್ದು ಬಸ್ಸಲ್ಲಿ ಅಪ್ಪನ ಕರ್ಕೊಂಡು ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೇ ನೈಟೇನೆ ನಾನು ಹೊರಟು ಮನೆಗೆ ಬಂದೆ. ಅದ್ರ ನೆಕ್ಸ್ಟ್ ಡೇ ಒಂದು ಮೇಲ್ಗಡೆ ಮನೆಗೆ ಶಿಫ್ಟ್ ಆಗ್ತಿದ್ದೀವಲ್ವ, ನಾನು ಹಂಗಾಗಿ ಗ್ಯಾಸು ಕುಕ್ಕರು ಎಲ್ಲನೂ ಕೂಡ ಸಣ್ಣ ಪುಟ್ಟದ್ದು ಹಂಗಂಗೆ ಒಂದೊಂದೇ ಒಟ್ಟಿಗೆ ತಗೊಳ್ಳೋದಕ್ಕಾಗಲ್ಲ ಅಂತ ಎಲ್ಲನೂ ಆರ್ಡ್ರ್ ಮಾಡಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅದೆಲ್ಲ ಬಂದಿತ್ತು, ಅದನ್ನೆಲ್ಲ ಎತ್ತಿಟ್ಟು ಸಡನ್ನಾಗಿ ಒಂದು ಬಲೂನ್ ಡೆಕೋರೇಷನ್ ಕೂಡ ನನಗೆ ಆರ್ಡ್ರ್ ಬಂದಿತ್ತು ಇವತ್ತು ಕಲ್ಪಾಳ್ಯದ ಹತ್ರ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರೂ ಕೂಡ ಹೋಗ್ತಾಯಿದ್ವಿ. ಹೋಗಿ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಸಿಂಪಲ್ಲಾಗಿ ಕೇಳಿದರು, ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನೂ ಕೇಳಿಲ್ಲ, ಸಿಂಪಲ್ಲಾಗಿ ಊರಹಬ್ಬ ಕೂಡ ಇತ್ತು. ಹಂಗೇ ಪಾಪು ಬರ್ತ್ಡೇ ಕೂಡ ಇತ್ತಲ್ವ, ಹಂಗೆ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇತ್ತೇನೋ. ಹಾಗಾಗಿ ಸಿಂಪಲ್ಲಾಗೆ ಡೆಕೋರೇಷನ್ ಹೇಳಿದರು. ಡೆಕೋರೇಷನಿಗೆಲ್ಲ ಬ್ಲೋ ಎಲ್ಲ ಮಾಡ್ತಾಯಿದ್ವಿ. ಡೆಕೋರೇಷನ್ ಫೈನಲಾಗಿ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ
ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಇಲ್ಲೂ ಕೂಡ ಎಲ್ಲರೂ ಕೂಡ ಇವಾಗ ಮದುವೆ ಆಯಿತು, ಯಾವಾಗ ಮದುವೆ ಆಯಿತು, ಹೊಸ ಹೆಣ್ಣ ಅಂತ ಎಲ್ಲನೂ ಕೇಳ್ತಾಯಿದ್ರು. ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಫಸ್ಟ್ ಟೈಮ್ ಹಿಂಗೆ ಆಗಿದ್ದು. ಮದುವೆ ಆದಮೇಲೆ ನಾನು ಒಂದು ಸತಿನೂ ಕರಿಬೇಳೆ ಹಾಕೊಂಡಿರಲಿಲ್ಲ. ಹಂಗಾಗಿ ಎಲ್ಲರೂ ಮೈಂಡಲ್ಲೂ ಕೂಡ ಕರಿಬೇಳೆ ಹಾಕೊಂಡವ್ರೆ ಅಂತ ಅಂದರೆ ಹೊಸ್ದಾಗಿ ಮದುವೆ ಆಗಿರೋರೆ ಅಲ್ವಾ ಹಾಕೊಳ್ಳೋದು ಅನ್ನೋದಿರುತ್ತಲ್ವ. ಹಂಗಾಗಿ ಎಲ್ಲರೂ ಕೇಳ್ತಿದ್ರು. ಅವ್ರು ಕೇಳಿದ್ರೆ ನನಗೆ ಏನು ಬೇಜಾರಾಯ್ತಿಲ್ಲ, ಇನ್ನೂ ಖುಷಿ ಆಗ್ತಿತ್ತು. ಬಟ್ ಏನೋ ಒಂಥರ ಅನ್ನಿಸ್ತಾ ಇತ್ತು. ಈಗ ಹಾಫ್ ಬಲೂನ್ ಸುತ್ತಿದ್ದೀವಿ, ಇನ್ನೂ ಫುಲ್ಲು ಬಲೂನ್ ಎಲ್ಲ ಸುತ್ತಿ ಮುಂದೆ ಅವ್ರದ್ದೇ ಟಿಪ್ಪೆ ಎಲ್ಲದಕ್ಕೂ ಕೂಡ ರೆಡಿ ಎಲ್ಲ ಮಾಡಿ ಕೊಟ್ವಿ. ಮಕ್ಕಳೆಲ್ಲ ತುಂಬ ಆ್ಯಕ್ಟಿವ್ ಆಗಿ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಮಾಡುವಾಗ. ತೀಟೆ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ. ಇವಾಗ ಫೈನಲ್ ಆಗಿ ಡೆಕೋರೇಷನ್ ಈ ರೀತಿಯಾಗಿ ಬಂದಿದೆ. ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮಗೂ ಏನಾದರೂ ಡೆಕೋರೇಷನ್ ಬೇಕು ಅಂತಂದರೆ ರೂಪಾ ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲೇ ನಾನ್ ವೆಜ್ ಊಟ ಮಾಡಿದರು, ಊಟ ಮಾಡಿಕೊಂಡೇ ಹೋಗಿ ಅಂತ ಹಿಂಸೆ ಎಲ್ಲ ಮಾಡಿದ್ರು. ರಿಲೇಟಿವ್ ಕೂಡ ಆಗಬೇಕು, ಗೊತ್ತಿರೋರು ಕೂಡ ಆಗಬೇಕು. ಹಾಗಾಗಿ ನನ್ನ ತಮ್ಮ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಈ ಕ್ಯೂಟಿ ಪೈಸ್ ಎಲ್ಲ ಊಟ ಮಾಡೋದಕ್ಕೆ ನನ್ನ ಜೊತೆ ಕೂತಿದ್ರು. ಇವಾಗ ಫೈನಲ್ ಆಗಿ ಮುಗಿಸ್ಕೊಂಡು ಹೊರಟೆ. ತಿಂಡಿ ಲೇಟಾಗಿ ತಿಂದಿದ್ದೆ, ಊಟ ಬೇಡ ಅಂದ್ರೂ ಕೂಡ ಹಿಂಸೆ ಮಾಡಿ ಊಟ ಮಾಡ್ಕೊಂಡು ಹೋಗಿ ಬಂದಿದ್ದೀರ, ಊಟ ಮಾಡ್ಕೊಂಡು ಗೊತ್ತಿರೋರಂಗೆ ಊಟ ಮಾಡ್ಕೊಳ್ದಲ್ಲೇ ಹೋಗ್ತೀರಾ ಅಂತೆಲ್ಲ ಹಿಂಸೆ ಮಾಡಿ ಊಟ ಹಾಕ್ಕೊಟ್ಬಿಟ್ರು. ಅಂದರೆ ಒಂದು ಲೇಟಾಗಿ ಒಂದು 11 ಗಂಟೆಗೆಲ್ಲ ತಿಂಡಿ ತಿಂದಿದ್ದು, 1 ಗಂಟೆಗೆಲ್ಲ ಊಟ ಕೊಟ್ಬಿಟ್ರು. ಹಂಗಾಗಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಾಯಿತ್ತು. ಇವಾಗ ಮನೆಗೆ ಬಂದಿದ್ದೀವಿ. ಅಪ್ಪು ಜ್ಯೂಸ್ ಎಲ್ಲ ತೊಗೊಂಬಂದಿದ್ದೆ, ಐಸ್ ಕ್ರೀಮ್ ಅದನ್ನೆಲ್ಲ ಚೆಲ್ತಿದ್ದ. ನಾನು ಏನೋ ಹೇಳಿದ್ದಕ್ಕೆ ನನಗೆ ಹೊಡಿತೀನಿ ಅಂತ ಹೇಳ್ತಿದ್ದ. ಎಷ್ಟು ಖತರ್ನಾಕ್ ಆಗೋನೆ ಅಂದರೆ ಹಂಗೆ ಜೋರು ಮಾಡ್ತಾನೆ. ಈಗ ಫೇಶಿಯಲ್ ಮಾಡ್ತಾಯಿದ್ದಾನಂತೆ ಅವ್ರ ಮಾಮೂಗೆ, ಏನೇನೋ ಮಾಡ್ತಾಯಿದ್ದ. ಆಮೇಲೆ ಅಮ್ಮ ಸ್ವಲ್ಪ ಎದೆನೋವು ಅಂತಿದ್ರು, ಅಮ್ಮನ ಕರ್ಕೊಂಡು ಹಾಸ್ಪಿಟಲಿಗೆ ಬಂದಿದ್ದೆ. ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕಾಗಿತ್ತು. ಅವರು ಅಲ್ಲೇ ಎಷ್ಟೊಂದು ಸತಿ ಹಂಗೆ ಅಂತಾಯಿದ್ರು. ಅದು ಗ್ಯಾಸ್ಟ್ರಿಕ್ಕಿಗೆ ಆಗಿದ್ದಿದ್ದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಆದ್ರೂ ನನಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಹಂಗಾಗಿ ಕರ್ಕೊಂಡೋಗಿ ಚೆಕಪ್ ಮಾಡಿಸಿದೆ. ಎಲ್ಲ ನಾರ್ಮಲೇ ಬಂತು. ಪೊಟ್ಯಾಷಿಯಮ್ ಒಂದು ಕಮ್ಮಿ ಇದೆ, ಎಳ್ನೀರು ಬಾಳೆಹಣ್ಣು ತಿನ್ನಿ ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಎಲ್ಲನೂ ಬಿ ಪಿ ಇತ್ತಲ್ವ, ಅದೆಲ್ಲನೂ ಕೂಡ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ಇದಿಷ್ಟು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್.